ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ವೇಗದ ಓಟಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗ್ ನೋಡಿ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಮೊದಲನೇದಾಗಿ, ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಎಂದರೆ ಡ್ಯಾಶ್ ಮೀಟರ್ಗಳು ಇರಬೇಕು ಮತ್ತು ಡ್ಯಾಶ್ ಮೀಟರ್ಗಳನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ 400 ಮೀಟರ್ಗಳು ಇರಬೇಕು ಮತ್ತು 400 ಮೀಟರ್ಗಳನ್ನು ಒಳಗೊಂಡಿರುತ್ತದೆ. ಓಕೆ. ಎರಡನೇದಾಗಿ, ಅಥ್ಲನ್ ಶಬ್ದದ ಅರ್ಥ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಸ್ಪರ್ಧೆ. ಮೂರನೇದಾಗಿ, ಅಥ್ಲೆಟಿಕ್ಸ್ ಉಳಿದ ಕ್ರೀಡೆಗಳ ಡ್ಯಾಶ್ ಇದ್ದಂತೆ. ಇದಕ್ಕೆ ಸರಿಯಾದ ಉತ್ತರ ತಂದೆ ಇದ್ದಂತೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, SGFI ಇದನ್ನು ವಿಸ್ತರಿಸಿ. ಉತ್ತರವನ್ನು ನೋಡಿ, ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ. SGFI ಅಂದರೆ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ. ಎರಡನೇ ಪ್ರಶ್ನೆ, ವೇಗದ ಓಟಗಳ ಸ್ಪರ್ಧೆಗಳು ಯಾವುವು? ಉತ್ತರ, ವೇಗದ ಓಟಗಳ ಸ್ಪರ್ಧೆಗಳೆಂದರೆ 100 ಮೀಟರ್, 200 ಮೀಟರ್, 400 ಮೀಟರ್ ಓಟಗಳು. 4x100 ಮೀಟರ್ ರಿಲೇ ಓಟ. 100 ಮೀಟರ್, 200 ಮೀಟರ್, 400 ಮೀಟರ್ ಅಡೆತಡೆ ಓಟಗಳು. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 3, ಕರ್ನಾಟಕ ರಾಜ್ಯದ ಖ್ಯಾತ ವೇಗದ ಓಟಗಾರರ ಹೆಸರುಗಳನ್ನು ತಿಳಿಸಿ. ಇದಕ್ಕೆ ಉತ್ತರವನ್ನು ನೋಡಿ, ಕರ್ನಾಟಕ ರಾಜ್ಯದ ಖ್ಯಾತ ವೇಗದ ಓಟಗಾರರೆಂದರೆ ಉದಯ್ ಪ್ರಭು, ಏಂಜಲ್ ಮೇರಿ ಜೋಸೆಫ್, ಕೆನೆತ್ ಪೋವೆಲ್, ವಂದನಾ ರಾವ್, ರೀತ್ ಅಬ್ರಹಂ, ರೋಸಾ ಕುಟ್ಟಿ, ಶೋಭಾ ಜಾವೂರ್, ಅಶ್ವಿನಿ ನಾಚಪ್ಪ ಹಾಗೂ ಬೀನಾ ಮೋಲ್ಡ್. ಮಕ್ಕಳ, ಇಲ್ಲಿಗೆ ವೇಗದ ಓಟಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು, ಬಿಟ್ಟ ಸ್ಥಳ ಎಲ್ಲ ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.